ಇಂದ 650 ಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗತ್ತೆ. ಈಗ ದೊಣ್ಣೆ ಫಾಲ್ಸ್ ನ ಇನ್ನೊಂದು ಕರಾಳ ಮುಖವನ್ನು ನೋಡ್ತಾ ಇದ್ದೀರಾ. ನೀವು ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರು ಕಸ. ನಮ್ ನೇಚರ್ನ ನಾವೇ ಸೇವ್ ಮಾಡ್ಬೇಕು. ನಮಸ್ಕಾರ ಎಲ್ರಿಗೂ. ನಾವೀಗ ದೊಣ್ಣೆ ಫಾಲ್ಸ್ ಗೆ ಬಂದಿದ್ದೇವೆ. ಬನ್ನಿ ದೊಣ್ಣೆ ಫಾಲ್ಸ್ ನ ಎಕ್ಸ್ಪ್ಲೋರ್ ಅಂಡ್ ರಿವ್ಯೂ ಮಾಡೋಣ. ನಾವೀಗ ಅಂಕೋಲಾ ಟು ಕುಮಟಾ ಹೈವೇ ಮೇಲೆ ಇದ್ದೇವೆ. ಇಲ್ಲಿಂದ ದೊಣ್ಣೆ ಫಾಲ್ಸ್ 6.6 ಕಿಲೋಮೀಟರ್ ಇದೆ. ಬನ್ನಿ ಈಗ ದೊಣ್ಣೆ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಯಾವತ್ತು ನಾವು ಹೋಗುವ ಪ್ಲೇಸ್ಗಿಂತ ಆ ಪ್ಲೇಸ್ಗೆ ಹೋಗುವ ದಾರಿನ ತುಂಬಾ ಎಂಜಾಯ್ ಮಾಡ್ಬೇಕಂತೆ. ಅದೇ ತರ ಈ ದೊಣ್ಣೆ ಫಾಲ್ಸ್ಗೆ ಹೋಗುವ ದಾರಿ ಕೂಡ ತುಂಬಾ ಸುಂದರವಾಗಿದೆ. ಆದ್ರೂ 2 ವೀಲರ್ ಅಥವಾ 4 ವೀಲರ್ ತಂದಿದ್ರೆ ಇದೇ ಲಾಸ್ಟ್ ಸ್ಟಾಪ್. ಇಲ್ಲಿಂದ ನಿಮ್ಮ ಗಾಡಿ ನಿಲ್ಸ್ಬಿಟ್ಟು ನೀವು ಇಲ್ಲಿಂದ 650 ಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗತ್ತೆ. ಬನ್ನಿ ಹೋಗೋಣ. ನಾವು ಟ್ರೆಕ್ಕಿಂಗ್ ಮಾಡುವಾಗ ಫಾಲ್ಸ್ ಹೋಗುವ ಹಾದಿಯಲ್ಲಿ ಈ ಒಂದು ಸಣ್ಣ ಫಾಲ್ಸ್ ಸಿಗುತ್ತೆ. ಇಲ್ಲಿಂದ ದಾಟಿ ನಾವು ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ದೊಣ್ಣೆ ಫಾಲ್ಸ್ ನಾವು ನೋಡ್ಬೋದು. ಆಲ್ಮೋಸ್ಟ್ ನಾವು ಇಲ್ಲಿಂದ ಪ್ಲೇಸ್ಗೆ ರೀಚ್ ಆಗ್ತಾ ಇದೀವಿ. ಬಟ್ ನಾವು ಇಲ್ಲಿಂದ ಹೋಗ್ತಾ ಹೋಗ್ತಾ ಸ್ವಲ್ಪ ಬೆಟ್ಟನು ಕೂಡ ಹತ್ಬೇಕಾಗುತ್ತೆ. ಟ್ರೆಕ್ಕಿಂಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. Guys, finally we reach Donne Falls. ಇವತ್ತು ಸಂಡೇ ಅಲ್ದಿದ್ರು ಕೂಡ ಜನ ಸಿಕ್ಕಾಪಟ್ಟೆ ಬಂದಿದ್ರು. ಇಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹಾಗೆ ಪಾರ್ಟಿ ಮಾಡಲಿಕ್ಕೆ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಈ ಸಲ ಮಳೆ ಕಡಿಮೆ ಇರುವುದರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ನೀವೇನಾದ್ರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತಿದ್ರೆ ಮಳೆಗಾಲದ ಸಮಯದಲ್ಲಿ ಮಾತ್ರ ಭೇಟಿ ಕೊಡಿ. ಬಾಕಿ ಸೀಸನ್ ಅಲ್ಲಿ ನಿಮ್ಗಿಲ್ಲಿ ನೀರಿರೋದಿಲ್ಲ. ಹಾಗೆ ಬೇಸಿಗೆಗಾಲದಲ್ಲಂತೂ ನಿಮ್ಗೆ ಈ ತರ ನೇಚರ್ ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನಾವೀಗ ಇಷ್ಟೊತ್ತು ದೊಣ್ಣೆ ಫಾಲ್ಸ್ ನ ಸುಂದರವಾದ ವ್ಯೂ ನೋಡಾಯ್ತು. ನೀವೀಗ ದೊಣ್ಣೆ ಫಾಲ್ಸ್ ನ ಇನ್ನೊಂದು ಕರಾಳ ಮುಖವನ್ನು ನೋಡ್ತಾ ಇದ್ದೀರಾ. ನೀವು ನೋಡಿರುವ ಹಾಗೆ ಇವತ್ತು ವೀಕೆಂಡ್ ಅಲ್ದಿದ್ರು ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಹಾಗೆ ಇಲ್ಲೆಲ್ಲ ಜನ ಪಾರ್ಟಿ ಮಾಡ್ಲಿಕ್ಕೆ ಹಾಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಯಾರು ಬಂದ್ರು ಕೂಡ ಇಲ್ಲಿ ಪಾರ್ಟಿ ಮಾಡಿ ಏನೇ ಮಾಡಿ, ಬಟ್ ನೀವು ಮುಗ್ದ ನಂತರ ಪ್ಲಾಸ್ಟಿಕ್ ಹಾಗೆ ಮತ್ತೆ ಏನ್ ನಿಮ್ದು ಐಟಮ್ಸ್ ಇದೆ ನೋಡಿ ಎಲ್ಲವೂ ಡಸ್ಟ್ ಬಿನ್ ಅಲ್ಲಿ ಹಾಕಿ. ಹಾಗೆ ನೀವು ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರು ಕಸ ಹಾಗೆ ಬಾಟ್ಲ್ ಎಲ್ಲ ಇದೆ. ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡೆಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗಿ ನಮ್ಮ ನೇಚರ್ನ ಹಾಳು ಮಾಡ್ತಿದ್ದಾರೆ. ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನೀವು ಬಂದ್ರೆ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ನ ಹೊತ್ತಾಕ್ಬೇಡಿ. ಹಾಗೆ ಅದನ್ನ ಡಸ್ಟ್ ಬಿನ್ ಅಲ್ಲೇ ಹಾಕಿ ನಮ್ ನೇಚರ್ನ ನಾವೇ ಸೇವ್ ಮಾಡ್ಬೇಕು. ಯಾರ್ಯಾರು ಈ ಪ್ಲೇಸ್ ನ ವಿಸಿಟ್ ಮಾಡಿದಿರಾ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಇನ್ನೂವರೆಗೂ ಹೋಗದಿದ್ದವರು ಈ ಪ್ಲೇಸ್ಗೆ ಒಮ್ಮೆ ಭೇಟಿ ನೀಡಿ. ಇದಾಗಿತ್ತು ದೊಣ್ಣೆ ಫಾಲ್ಸ್ ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.